ಮಾಡ್ಕೋಬೇಕಾಗಿರೋದು ನೀವೇ ಮಾಡ್ಕೋಬೇಕಪ್ಪ. ಏನೋ ಕೂತ್ಕೊಂಡು ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಮಾಡ್ಕೊಂಡು ಹೋಗ್ಬೋದಲ್ಲಪ್ಪ ಅಮರನಾರಾಯಣ. ಯಾಕೆ ತೋಟ ಇದೆ, ಅವ್ರ ಪ್ರಾಬ್ಲಮ್, ನಮ್ಮ ಪ್ರಾಬ್ಲಮ್ ಇರೋದು. ನಮ್ಗೆ ರೋಡ್ ಮಾಡ್ಕೊಬಿಟ್ರೆ ಅಷ್ಟೇ ಸಾಕಾಗುತ್ತೆ. ನೀವು ಅದು ನಿಮ್ಮ ಮನಸ್ಸು ಬರ್ತಾರೆ, ಇವಾಗ ಫೋನ್ ಮಾಡ್ತೀನಿ. మీకంతా తొందర కాకుండా ఆయమ్మ ఇడికొచ్చి ఏమైనా పరిష్కారం చేద్దామని వచ్చింది. అందుకే ఉండేది కరెక్ట్గా క్లియర్ చేసుకోవాలి. ఊరికి ನಮಗೆ OM ಬಂದಿರೋದ್ರಿಂದ ಇಲ್ಲಿ ಬಂದು ಬಂಡಿ ದಾರಿ ಅಳತೆ ಮಾಡಿ ಜನರಿಗೆಲ್ಲ ಏನು ಪ್ರಕಾರ ಏನು ಪ್ರಾಬ್ಲಮ್ ಆಗಿದೆ ಅದರ ಪ್ರಕಾರ ಅನುಕೂಲ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ. ಈಗ ಅಳತೆ ಮಾಡಿದ್ದೀವಿ, ಮಾಡಿಬಿಟ್ಟು ಎಲ್ಲೆಲ್ಲಿ ದಾರಿ ಬರುತ್ತೆ ಅಂತಲೂ ಜನರಿಗೆ ತಿಳಿಸಿದ್ದೀವಿ. ಎಲ್ಲಿ ಬರೋದಿಲ್ಲ ಅದು ಹೇಳಿದ್ದೀವಿ. ಸೊ ಇದ್ರ ವರದಿ ಕೊಡ್ತೀವಿ ಅಂತ ಹೇಳಿ తమ్మని మనే మాట్లాడుతున్నాం. 70 రోడ్ల ముట్ల వాళ్ళు మీరు ముగ్గురు ఒప్పుకుంటే మాత్రమే ನಾವು ಮಾಡಕ್ಕೆ మేము చేసేకి వస్తుంది. మేము ఒప్పుకోవాలి ముఖ్యం. ಅವ್ರದ್ದು ನೋಟ್ ಮಾಡಿ, ಅಲ್ಲ ಅವ್ರದ್ದು ನೋಟ್ ಮಾಡಿ. ಅವ್ರದ್ದು ಇನ್ನೊಬ್ರು ಇದ್ದಾರಲ್ಲ, ಅವ್ರು ಯಾರು ಇನ್ನೊಬ್ರು ತಲ ಗೊತ್ತಿಲ್ಲ ಅಂದ್ರೆ ಕಳಿಸ್ಬೇಕಿತ್ತಲ್ಲ. ಅವ್ರು ಬೆಂಗಳೂರು ಏನಪ್ಪ ಅಷ್ಟಲ್ಲಿ ಈಗ ಇವರು ನಮ್ಮ ಅಮರನಾರಾಯಣನವರು ಮಾನ್ಯ ಲೋಕಾಯುಕ್ತ ಸರ್ ಅವ್ರಿಗೆ ಒಂದು ಕಂಪ್ಲೇಂಟ್ ಅರ್ಜಿ ಕೊಟ್ಟಿದ್ದಾರೆ. ಏನು ಅಂತಂದರೆ ನಮಗೆ ನಕಾಶೆ ಪ್ರಕಾರ ದಾರಿನ ಬಿಡಿಸ್ಕೊಡಿ ಅಂತ. ಈಗಾಗಲೇ ನಕಾಶೆ ಪ್ರಕಾರ ಆಲ್ರೆಡಿ ದಾರಿ ಇದೆ. ಈಗ ಇವ್ರು ಕೇಳ್ತಾ ಇರೋದೇನು ಅಂತ ಹೇಳ್ಬಿಟ್ಟು ಅಂತಂದರೆ ಸುಮಾರು 3 ಸರ್ವೆ ನಂಬರ್ಗಳಿದ್ದಾವೆ. ಸರ್ವೆ ನಂಬರ್ 73, 74 ಮತ್ತು 72 ಅಂತ. ಈ 3 ಸರ್ವೆ ನಂಬರ್ಗಳಲ್ಲಿ ಬಂಡಿ ದಾರಿ ಈಗಾಗಲೇ ಇದೆ. ಅವ್ರು ಹೇಳ್ತಾ ಇರೋದು 72. ಈಗ ಅವ್ರು ಹೇಳ್ತಾ ಇರೋ ಪ್ರಕಾರ 72ರಲ್ಲಿ ನಮಗೆ ಬಂಡಿ ದಾರಿ ಇಲ್ಲ, ಬಂಡಿ ದಾರಿನ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಅಂತ ಹೇಳಿ ಅವರು ಮನವಿ ಮಾಡಿದ್ದಾರೆ. ಅದ್ರ ಪ್ರಕಾರ ನಾವು ಬಂಡಿ ದಾರಿನ ಹೋಗಿ ಇದು ಮಾಡಿದಾಗ ಆ ಜಮೀನಿನಲ್ಲಿ ಒಬ್ಬರು ಆಲ್ರೆಡಿ ಸ್ವಾಧೀನ ಅನುಭವದಲ್ಲಿದ್ದಾರೆ ಬಂಡಿ ದಾರಿಯಲ್ಲಿ. ಅವ್ರನ್ನ ನಾವು ಕೇಳಿದ್ವಿ, ಈ ಥರ ಬಂಡಿ ದಾರಿ ಇದೆ, ಅದನ್ನು ನೀವು ಬಿಟ್ಕೊಡ್ಬೇಕು ಅಂತ ಕೇಳಿದಾಗ ಇಲ್ಲ, ಜಮೀನು ಸ್ವಾಧೀನ ಅನುಭವದಲ್ಲಿ ನಾವಿದ್ದೀವಿ, ಅದನ್ನು ನಮ್ಗೆ ಬಿಟ್ಕೊಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಅದನ್ನು ಬಿಟ್ಟು ಮಾಮೂಲಿ ನಕ್ಷೆ ಪ್ರಕಾರ ಇರೋಂಥ ದಾರಿ ಇದೇನು ಸಮಸ್ಯೆ ಇಲ್ಲ. ಈಗ ಬಂಡಿ ದಾರಿ ಮಾತ್ರ ಇರೋದ್ರಿಂದ ಈಗ ಅವರು ನಮಗೆ ಒಪ್ಪಿಗೆ ಕೊಡಬೇಕು. ಜೊತೆಗೆ ಈಗ ನಾವೇನು ಇಲ್ಲಿ ನಿಂತಿದ್ದೀವಿ, ಈ ಜಮೀನು ಬಂದ್ಬಿಟ್ಟು ಸರ್ವೆ ನಂಬರ್ 72 ಇರುತ್ತೆ. ಇವ್ರ ಜಮೀನು ಇರೋವಂಥದ್ದು ಈ ಸರ್ವೆ ನಂಬರ್ ಇಲ್ಲಿಂದ ಲಾಸ್ಟ್ವರೆಗೂ ಬರುತ್ತೆ. ಎಷ್ಟು 220 ಮೀಟರ್ ಅಂದರೆ ಇಲ್ಲಿ ನಾವೀಗ ನಿಂತಿರೋ ಜಾಗದಿಂದ ಇವ್ರ ಜಮೀನು ಇರುವಂಥದ್ದು ಅಲ್ಲಿವರೆಗೂ ಇದೆ. ಬಟ್ ಅದು ನಮ್ಮ ನಕಾಶೆ ಪ್ರಕಾರ ಯಾವುದೇ ರೀತಿಯಲ್ಲೂ ದಾರಿ ಇರೋದಿಲ್ಲ. ಈಗ ಅವ್ರು ಹೇಳಿದ ಪ್ರಕಾರ ಬರೀ ಬಂಡಿ ದಾರಿನ ಮಾಡಿಕೊಡಿ, ಇಲ್ಲಿ ನಾವು ಮಾಡ್ಕೊಳ್ತೀವಿ ಅಂತ ಹೇಳ್ತಿದ್ದಾರೆ. ಬಟ್ ನಾ ಕಾನೂನು ಚೌಕಟ್ಟಲ್ಲಿ ಆ ರೀತಿ ನಾವು ಮಾಡೋಕ್ಕೆ ಬರಲ್ಲ. ಈ ಸದರಿ ಜಮೀನಲ್ಲಿ ಇರೋಂಥವ್ರು ನೀವು ನಮಗೆ ಮಾಮೂಲಿ ರಸ್ತೆ ಮಾಡೋದಕ್ಕೆ ಅಂತ ಹೇಳಿ ಅವರು ಒಪ್ಪಿಗೆ ಪತ್ರ ಬರ್ಕೊಟ್ರೆ ಮಾತ್ರನೇ ನಾವು ಅದನ್ನು ಮಾಡೋಕ್ಕಾಗುತ್ತೆ. ಇವತ್ತು ಈ ಜಮೀನವರು ಬರಬೇಕಿತ್ತು, ಅವರು ಬಂದಿಲ್ಲ. ಮತ್ತು ಟೋಟಲಿ 3 ಜನ ಇದ್ದಾರೆ ಈ ಜಮೀನು ಸ್ವಾಧೀನ ಅನುಭವದಲ್ಲಿರುವಂಥವ್ರು. ಅದರಲ್ಲಿ ಒಬ್ಬರು ಅಂತಂದರೆ ಇವರು ಮಾತ್ರ, ಮುನಿನಾರಾಯಣಪ್ಪ ಮಾತ್ರ, ಅಮರನಾರಾಯಣ್ ಮಾತ್ರ ಇದ್ದಾರೆ. ಉಳಿದಿರೋವಂಥವ್ರು ಪುಷ್ಪಮ್ಮ ಮತ್ತು ಮುನಿವೆಂಕಟಪ್ಪ ಅನ್ನೋರು ಸಮೇತ ಈ ಜಂಟಿ ಈ ಸರ್ವೆ ನಂಬರ್ ಇದರಲ್ಲಿ ಪಾಣಿನಲ್ಲಿ ಬರ್ತಾ ಇದ್ದಾರೆ. ಈಗ ಅವರಿಬ್ಬರು ಇದರಲ್ಲಿ ಒಬ್ಬರು ಮಾತ್ರ ಬಂದಿದ್ದಾರೆ ಇವತ್ತು. ಯಾರು? ಮುನಿವೆಂಕಟಪ್ಪ ಮಗ ಮಾತ್ರ ಇದ್ದಾರೆ. ಇನ್ನು ಉಳಿದಿರುವಂಥ 2 ಖಾತೆದಾರರು ಸಮೇತ ಪುಷ್ಪಮ್ಮ ಅನ್ನೋರು ಸಮೇತ ಇವತ್ತು ಬಂದಿಲ್ಲ ಸ್ಪಾಟ್ಗೆ. ಅವರು ಬಂದು ಹೇಳಿಕೆ ಕೊಟ್ಟರೆ ಮಾತ್ರನೇ ನಾವಿಲ್ಲಿ ರಸ್ತೆನ ಮಾಡೋಕ್ಕಾಗುತ್ತೆ, ಇಲ್ಲ ಅಂತಂದರೆ ಇಲ್ಲ. ಅದಕ್ಕೋಸ್ಕರ ಈಗ ಅವ್ರನ್ನ ಕರ್ಕೊಂಬಂದು ನಮ್ಮ ಸಮಕ್ಷಮದಲ್ಲಿ ಇದನ್ನ ನೀವು ರೂಢಿ ರಸ್ತೆ ಮಾಡೋದಕ್ಕೆ ನಮ್ದು ಯಾವುದೇ ರೀತಿ ಅಭ್ಯಂತರ ಇರೋದಿಲ್ಲ ಅಂತ ಅವ್ರು ನಮಗೆ ಗೌರ್ಮೆಂಟ್ಗೆ ಆಥರೈಸ್ಡ್ ಆಗಿ ಲೆಟರ್ನ ಕೊಡಬೇಕು. ಮಾಡಿಕೊಟ್ರು ಅಂತಂದರೆ ಮಾತ್ರನೇ ನಾವು ರಸ್ತೆನ ಮಾಡೋಕ್ಕಾಗುತ್ತೆ. ಇನ್ನು ಅದನ್ನು ಬಿಟ್ಟು ಉಳಿದಿರುವಂಥದ್ದು ಬೇರೆ ಏನೂ ಸಮಸ್ಯೆ ಇಲ್ಲ. ಈಗ ಅವ್ರು ಹೇಳ್ತಾರೋ ಪ್ರಕಾರ ಬಂಡಿ ದಾರಿನ ಬಿಡೋದಕ್ಕೆ ಸ್ವಾಧೀನ ಅನುಭವದಲ್ಲಿರುವಂಥವ್ರು ತಕರಾರು ಮಾಡ್ತಾ ಇದ್ದಾರೆ. ಇದನ್ನು ಮತ್ತೆ ಈಗಾಗಲೇ ಪಥ ಬದಲಾವಣೆಗೆ ನಮಗೂ ಮಾನ್ಯ ಉಚ್ಚ ನ್ಯಾಯಾಲಯದಿಂದ ಒಂದು ಆದೇಶ ಬಂದಿದೆ. ಅದ್ರ ಪ್ರಕಾರ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವರದಿನ ನಾವು ಸಬ್ಮಿಟ್ ಮಾಡಬೇಕಾಗುತ್ತೆ. ಬಂಡಿ ದಾರಿ ತೆರವು ಮಾಡಿಕೊಡಿಸಿ ಅನ್ನೋದಕ್ಕೆ ಈಗಾಗಲೇ ಆ ಜಮೀನು ಸ್ವಾಧೀನಾನುಭವದಲ್ಲಿ ಇರೋಂಥವ್ರು ತಕರಾರು ಮಾಡ್ತಿದ್ದಾರೆ. ನಾವು ಬಿಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾ ಇದ್ದಾರೆ. ಅದೇ ಉದ್ದೇಶಕ್ಕೋಸ್ಕರ ಈಗ ನಮಗೆ ಉಚ್ಚ ನ್ಯಾಯಾಲಯದಿಂದನೂ ಸಮೇತ ಒಂದು ಆರ್ಡರ್ ಬಂದಿದೆ, ಒಂದು ಆದೇಶ ಬಂದಿದೆ ಪಥ ಬದಲಾವಣೆ ಅಂತ. ಅದನ್ನು ನಾವು ಪರಿಶೀಲನೆ ಮಾಡಿಬಿಟ್ಟು ಬಂಡಿ ದಾರಿ ಎಲ್ಲಿದೆ ಅಂತ ಹೇಳಿ ಈಗಾಗಲೇ ನಾವು ADLRಗೆ ರಿಪೋರ್ಟ್ನ ಕಳಿಸ್ಬೇಕು. ಅವ್ರ ಕಡೆಯಿಂದ ಬಂದು ಡಾಕ್ಯುಮೆಂಟ್ ಪ್ರಕಾರ ಬಂಡಿ ದಾರಿ ಎಲ್ಲಿ ಬರುತ್ತೆ ಅದನ್ನು ನೋಡಿ ಅವ್ರು ನಮ್ಗೆ ರಿಪೋರ್ಟ್ ಕೊಟ್ಟಿದ್ದಾರಂತ. ಅದನ್ನು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಕಳಿಸ್ತೀವಿ. ಅದು ಮೇಲಿನ ಅಧಿಕಾರಿಗಳ ಹಂತದಲ್ಲಿ ಆಗಬೇಕಾಗಿರುತ್ತೆ.